ಒಂದ್ ಕಡೆ ಬಿಜೆಪಿ ಮನೆಯಲ್ಲಿ ಈಗಾಗಲೇ ವಿಜೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇತ್ಯಾದಿ ನಾಯಕರು ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ BR ಪಾಟೀಲ್ ಅವರು ರಾಜೀನಾಮೆ ಕೊಡುವ ಮೂಲಕ ಈ ಬಣ ಬಡಿದಾಟಕ್ಕೆ ಕಿಚ್ಚನ್ನ ಹಚ್ಚಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಕಾಂಗ್ರೆಸ್ನಲ್ಲಿಯೂ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಬಿಜೆಪಿಯಲ್ಲೂ ಅದೇ ಪರಿಸ್ಥಿತಿ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ? ಯಾಕೆ ಇಷ್ಟೊಂದು ಬಣ ಬಡಿದಾಟ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಾನು ನನ್ನ ಕ್ಷೇತ್ರಕ್ಕೂ ಏನು ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ವಿಷಯಕ್ಕೂ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಸಾಕು. ಸಿಎಂ ಆಪ್ತ BR ಪಾಟೀಲ್ ಬಂಡಾಯದ ಬಾವುಟ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ. ಈಗಾಗಲೇ ಬಣಕಿಚ್ಚಿಗೆ ಬಿಜೆಪಿ ಹೊತ್ತಿ ಉರಿಯುತ್ತಿದೆ. ವಿಜಯೇಂದ್ರ ವಿರುದ್ಧ ಶಾಸಕರು ಬಂಡಾಯ ಸಾರಿದ್ದಾರೆ. ಇಷ್ಟು ದಿನ ಬಿಜೆಪಿ ನಾಯಕರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿದೆ. ಅದನ್ನ ಎತ್ತಿ ಹಾಕಲಿ ಅಂತ ಟೀಕಿಸುತ್ತಿದ್ದ ಕಾಂಗ್ರೆಸ್ನಲ್ಲಿ ಇದೀಗ ಬಂಡಾಯದ ಸುನಾಮಿಯೇ ಎದ್ದಿದೆ. ಸಿದ್ದರಾಮಯ್ಯ ಆಪ್ತ ಆಳಂದ ಶಾಸಕ BR ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ ಎಲ್ಲ ಮೇಲ್ಗಳಿಗೆ ಸಿಗ್ತಾ ಇಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ. ನಾನು ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಎಷ್ಟೋ ಜನ ಏನೂ MLA ಆಗಲ್ಲ. ನಾನು ಫಾರ್ಚುನೇಟ್, ನಾನು MLA ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು. 4 ಸಲ MLA ಆದೆ, 1 ಸಲ MLC ಆದೆ. ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನು ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದ್ದಾವೆಲ್ಲ. ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಅವರಿಗೆ 1-2 ಸಲ ಹೇಳಿದ್ದೆ. ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಮುಂದೆ ಕೊನೆಯವರು ಉಳಿತೀನಿ ಅಂತ ಹೇಳಿನಿ. ಅಸಮಾಧಾನದ ಕಿಚ್ಚು ಕೈ ಸುಡುತ್ತಿದೆ. ಸಿಎಂ ಆಪ್ತನೇ ತೊಡೆ ತಟ್ಟಿರೋದು ನುಂಗಲಾರದ ತುತ್ತಾಗಿದೆ. ಕಾದು ನೋಡಿ. ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬವೇ ಕಾದಿದೆ ಅಂತ ವಿಪಕ್ಷ ನಾಯಕ R ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಒಂದ್ ಕಡೆ ಬಿಜೆಪಿ ಮನೆಯಲ್ಲಿ ಈಗಾಗಲೇ ವಿಜೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇತ್ಯಾದಿ ನಾಯಕರು ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ BR ಪಾಟೀಲ್ ಅವರು ರಾಜೀನಾಮೆ ಕೊಡುವ ಮೂಲಕ ಈ ಬಣ ಬಡಿದಾಟಕ್ಕೆ ಕಿಚ್ಚನ್ನ ಹಚ್ಚಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಕಾಂಗ್ರೆಸ್ನಲ್ಲಿಯೂ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಬಿಜೆಪಿಯಲ್ಲೂ ಅದೇ ಪರಿಸ್ಥಿತಿ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ? ಯಾಕೆ ಇಷ್ಟೊಂದು ಬಣ ಬಡಿದಾಟ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಾನು ನನ್ನ ಕ್ಷೇತ್ರಕ್ಕೂ ಏನು ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ವಿಷಯಕ್ಕೂ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಸಾಕು. ಸಿಎಂ ಆಪ್ತ BR ಪಾಟೀಲ್ ಬಂಡಾಯದ ಬಾವುಟ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ. ಈಗಾಗಲೇ ಬಣಕಿಚ್ಚಿಗೆ ಬಿಜೆಪಿ ಹೊತ್ತಿ ಉರಿಯುತ್ತಿದೆ. ವಿಜಯೇಂದ್ರ ವಿರುದ್ಧ ಶಾಸಕರು ಬಂಡಾಯ ಸಾರಿದ್ದಾರೆ. ಇಷ್ಟು ದಿನ ಬಿಜೆಪಿ ನಾಯಕರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿದೆ. ಅದನ್ನ ಎತ್ತಿ ಹಾಕಲಿ ಅಂತ ಟೀಕಿಸುತ್ತಿದ್ದ ಕಾಂಗ್ರೆಸ್ನಲ್ಲಿ ಇದೀಗ ಬಂಡಾಯದ ಸುನಾಮಿಯೇ ಎದ್ದಿದೆ. ಸಿದ್ದರಾಮಯ್ಯ ಆಪ್ತ ಆಳಂದ ಶಾಸಕ BR ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ ಎಲ್ಲ ಮೇಲ್ಗಳಿಗೆ ಸಿಗ್ತಾ ಇಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ.
ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ ನಾನು. ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಒಬ್ಬ ಎಷ್ಟೋ ಜನ ಏನೂ ಎಮ್ ಎಲ್ ಎನೂ ಆಗಲ್ಲ. ನಾನು ಫಾರ್ಚುನೇಟ್, ನಾನು ಎಮ್ ಎಲ್ ಎ ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು. 4 ಸಲ ಎಮ್ ಎಲ್ ಎ ಆದೆ, 1 ಸಲ MLC ಆದೆ, ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇತ್ತು ಉಪಯೋಗ ಇಲ್ಲ ಅಂಥೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಅವರಿಗೆ 1-2 ಸಲ ಹೇಳಿದ್ದೆ. ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಮುಂದೆ ಕೊನೆಯವರು ಉಳಿತೀನಿ ಅಂತ ಹೇಳಿನಿ. ಅಸಮಾಧಾನದ ಕಿಚ್ಚು ಕೈ ಸುಡುತ್ತಿದೆ. ಸಿಎಂ ಆಪ್ತನೇ ತೊಡೆ ತಟ್ಟಿರೋದು ನುಂಗಲಾರದ ತುತ್ತಾಗಿದೆ. ಕಾದು ನೋಡಿ, ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬವೇ ಕಾದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಒಂದ್ ಕಡೆ ಬಿಜೆಪಿ ಮನೆಯಲ್ಲಿ ಈಗಾಗಲೇ ವಿಜೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇತ್ಯಾದಿ ನಾಯಕರು ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ BR ಪಾಟೀಲ್ ಅವರು ರಾಜೀನಾಮೆ ಕೊಡುವ ಮೂಲಕ ಈ ಬಣ ಬಡಿದಾಟಕ್ಕೆ ಕಿಚ್ಚನ್ನ ಹಚ್ಚಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಕಾಂಗ್ರೆಸ್ನಲ್ಲಿಯೂ ಕೂಡ ಮನೆಯೊಂದು 3 ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಬಿಜೆಪಿಯಲ್ಲೂ ಅದೇ ಪರಿಸ್ಥಿತಿ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ? ಯಾಕೆ ಇಷ್ಟೊಂದು ಬಣ ಬಡಿದಾಟ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಸಾಕು. ಸಿಎಂ ಆಪ್ತ BR ಪಾಟೀಲ್ ಬಂಡಾಯದ ಬಾವುಟ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ. ಈಗಾಗಲೇ ಬಣಕಿಚ್ಚಿಗೆ ಬಿಜೆಪಿ ಹೊತ್ತಿ ಉರಿಯುತ್ತಿದೆ. ವಿಜಯೇಂದ್ರ ವಿರುದ್ಧ ಶಾಸಕರು ಬಂಡಾಯ ಸಾರಿದ್ದಾರೆ. ಇಷ್ಟು ದಿನ ಬಿಜೆಪಿ ನಾಯಕರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿದೆ. ಅದನ್ನ ಎತ್ತಿ ಹಾಕಲಿ ಅಂತ ಟೀಕಿಸುತ್ತಿದ್ದ ಕಾಂಗ್ರೆಸ್ನಲ್ಲಿ ಇದೀಗ ಬಂಡಾಯದ ಸುನಾಮಿಯೇ ಎದ್ದಿದೆ. ಸಿದ್ದರಾಮಯ್ಯ ಆಪ್ತ ಆಳಂದ ಶಾಸಕ BR ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ MLಗಳಿಗೆ ಸಿಗ್ತಾ ಇಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ ನಾನು. ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಒಬ್ಬ ಎಷ್ಟೋ ಜನ ಏನೂ MLA ಏನೂ ಆಗಲ್ಲ. ನಾನು ಫಾರ್ಚುನೇಟ್, ನಾನು MLA ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು. 4 ಸಲ MLA ಆದೆ, 1 ಸಲ MLC ಆದೆ, ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇತ್ತು ಉಪಯೋಗ ಇಲ್ಲ ಅಂಥೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಅವರಿಗೆ 1-2 ಸಲ ಹೇಳಿದ್ದೆ. ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಮುಂದೆ ಕೊನೆಯವರು ಉಳಿತೀನಿ ಅಂತ ಹೇಳಿನಿ. ಅಸಮಾಧಾನದ ಕಿಚ್ಚು ಕೈ ಸುಡುತ್ತಿದೆ. ಸಿಎಂ ಆಪ್ತನೇ ತೊಡೆ ತಟ್ಟಿರೋದು ನುಂಗಲಾರದ ತುತ್ತಾಗಿದೆ. ಕಾದು ನೋಡಿ, ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬವೇ ಕಾದಿದೆ